ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು ನಾವು ನಮ್ಮ ಅಣ್ಣಮ್ಮ ಟೆಂಪಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಯಾಕಂದರೆ ನನ್ನ ಮಗಳದ್ದು 3 ಮಂತ್ ಕಂಪ್ಲೀಟ್ ಆಗ್ತಾ ಇದೆ. ಸೊ 3 ಮಂತ್ ಒಳಗಡೆ ಅಣ್ಣಮ್ಮ ದೇವಿ ದರ್ಶನ ಮಾಡಿಸ್ಬೇಕು, ಅಂದರೆ ಹೋಗ್ಬಿಟ್ಟು ಬರಬೇಕು ಅಂತ ಹೇಳ್ತಾರೆ ಎಲ್ಲರೂ. ನನ್ನ ಮಗನಲ್ಲೂ ಹೋಗಿದ್ವಿ. ಅದಾದಮೇಲೆ ಮಧ್ಯದಲ್ಲಿ ಒನ್ ಟೈಮ್ ಎಲ್ಲೋ ಹೋಗಿದ್ದೆ. ಅದಾದಮೇಲೆ ಈಗಲೇ ನನ್ನ ಮಗಳು ಹುಟ್ಟಿದ ಮೇಲೆ ಹೋಗ್ತಾ ಇದ್ದೀವಿ. ಹೋಗಿ ನಾನು ಮಟ್ಲಕ್ಕಿ ಎಲ್ಲ ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ದೆ ದೇವರಿಗೆ. ಎಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತೀವಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಶ್ಶೇ ಇರಲಿಲ್ಲ, ಜನ ತುಂಬ ಕಮ್ಮಿ ಇದ್ದರು. ಶುಕ್ರವಾರ ಹೊತ್ತು ತುಂಬ ರಶ್ ಇರ್ತಾರಂತೆ. ನೀವು ನೋಡ್ತಾ ಇರ್ಬೋದು, ಜನನೇ ಇಲ್ಲ, ಅಷ್ಟು ಆರಾಮಾಗಿ ಈಸಿಯಾಗಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನಾವು ಬಂದ್ವಿ. ಹಾಗೆ ಗರ್ಭಗುಡಿಗೆ ಮಗುನ ಕೊಟ್ಟು ಅಮ್ಮನ ಹತ್ರ ಇಟ್ಟು ಕೊಡ್ತಾರೆ, ಅಂದರೆ ಅದಕ್ಕೂ ಚಾರ್ಜ್ ಮಾಡ್ತಾರೆ. ಅಮ್ಮ ಪಾಪುನ ಎತ್ಕೊಂಡಿದ್ರು. ದೇವ್ರ ದರ್ಶನ ಮುಗಿಸ್ಕೊಂಡು ಮನೆ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ನನ್ನ ಮಗ ನೋಡ್ತಾ ಇದ್ದಾನೆ, ಅಲ್ಲೆಲ್ಲ ಉಳ್ಕಲ್ಲಾಗಿದೆ ಅಂತ ತೋರಿಸ್ತಾ ಇದ್ದಾನೆ. ಆ ಕಡೆ ಈ ಲೆಫ್ಟು ರೈಟು ಎರಡೂ ಕಡೆಯೂ ಉಳ್ಕಲ್ಲಾಗ್ಬಿಟ್ಟಿದೆ. ಏನು ಮಾಡೋದು, ಚಾಕ್ಲೇಟ್ಸ್ ಎಲ್ಲ ಜಾಸ್ತಿ ತಿಂದು ಉಳ್ಕಲ್ ಮಾಡ್ಕೊಂಬಿಟ್ಟಿದ್ದಾನೆ. ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ನನ್ನ ಹಲ್ಲೂ ನೋಡಮ್ಮ, ನಿನ್ನ ಹಲ್ಲು ನಿಂದು ಉಳ್ಕಲಾಗಿದೆ ಅಂತ ಹೇಳ್ತಾ ಇದ್ದಾನೆ. ನಾನು ಮೀಶೋಯಿಂದ ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ದೆ. ನನ್ನ ಮಗ ಫುಲ್ಲು ಎಕ್ಸೈಟ್ಮೆಂಟಿಂದ ಓಪನ್ ಮಾಡ್ತಾ ಇದ್ದಾನೆ. ಏನಿರ್ಬೋದು ಅಂತ. ಕೆಲವೊಮ್ಮೆ ನಾನು ಅವನಿಗೆ ಆಟ ಸಾಮಾನು ಅದನ್ನು ಚೆಕ್ ಮಾಡ್ತಾ ಇದ್ದಾನೆ. ನಾನೇ ಓಪನ್ ಮಾಡ್ತೀನಿ ಬಿಡು ಮಗನೇ ಅಂದರೆ ಅವನೇ ಓಪನ್ ಮಾಡ್ತಾ ಇದ್ದಾನೆ. ನನಗೆ ಒಂದು ಕ್ಷಣ ಕನ್ಫ್ಯೂಸ್ ಆಗೋಯ್ತು, ಏನಪ್ಪ ಆರ್ಡ್ರ್ ಮಾಡಿದ್ದೆ ಅಂತ. ಆಮೇಲೆ ನನ್ನ ಮಗಳಿಗೆ ಮೈಲ್ ಸ್ಟೋನ್ ಕಾರ್ಡ್ಸ್ ಬುಕ್ ಮಾಡಿದೆ. ಮಂತ್ಲಿ ಫೋಟೋಶೂಟ್ ಮಾಡ್ತೀನಲ್ಲ, ತುಂಬ ಕ್ವಾಲಿಟಿ ವೈಸ್ ನೋಡೋಕ್ಕೋದ್ರೆ ತುಂಬಾ ಚೆನ್ನಾಗಿದೆ. ನಿಮಗೂ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮಂತ್ಲಿ ಅದನ್ನಿಟ್ಟು ಫೋಟೋಶೂಟು ಕೂಡ ಮಾಡ್ಬೋದು. ಹಾಗೆ ನನ್ನ ಮಗ ಅಮ್ಮ ಸ್ಕೂಲಿಂದ ಬಂದಮೇಲೆ ಮಗ ಕೈ ಕಾಲು ತೊಳ್ಕೊಂಡು ನಾನು ದೀಪ ಅಂಟಿಸು ಮಗನೆ ಅಂತ ಹೇಳಿದ್ದೆ. ಅವನು ಒಂದೇ ಸತಿ ಪ್ರಾಕ್ಟೀಸ್ ಮಾಡಿದ್ದು, ನೆನ್ನೆ ಸುಮ್ಮನೆ ಹಂಗೆ ಹಚ್ಚಿದ. ಇವತ್ತು ಎಷ್ಟು ಚೆನ್ನಾಗಿ ಅಂಟಿಸ್ತಾ ಇದ್ದಾನೆ ಅಂದರೆ ನನಗೆ ತುಂಬ ಖುಷಿ ಆಗೋಯಿತು. ನಾನು ಹೇಳ್ಕೊಟ್ಟಿದ್ದೀನಿ, ಇನ್ಮೇಲೆ ಡೈಲಿ ನೀನೇ ಅಂಟಿಸ್ಬೇಕು, ನೀನೇ ಪೂಜೆ ಮಾಡಬೇಕು ಸ್ಕೂಲಿಂದ ಬಂದ ತಕ್ಷಣ ಅಂತ ಹೇಳಿದ್ದೀನಿ. ಸಂಜೆ ಆಗ್ತಾ ಇದ್ದಂಗೆ ಕೈ ಕಾಲು ಮುಖ ತೊಳ್ಕೊಂಡು ನೀನೇ ಪೂಜೆ ಮಾಡಬೇಕು ಬಂಗಾರಿ ಅಂತ ಹೇಳಿದ್ದೀನಿ. ಓ ಅಮ್ಮ ಮಾಡ್ತೀನಿ ಅಂತ ಹೇಳಿದ್ದಾನೆ. ಹಂಗೂ ಒಂದು ದೀಪ ಅಂಟಿಸ್ದ, ಇನ್ನೊಂದು ದೀಪ ಅಂಟುತ್ತಾನೆ ಇರಲಿಲ್ಲ. ಪಾಪ ಹಂಗೂ ಕೈ ಸ್ವಲ್ಪ ಬಿಸಿ ಆಗ್ತಾಯಿತ್ತು, ಸುಡೋ ಥರ. ಆದರೂ ಟ್ರೈ ಮಾಡ್ತಾನೇ ಇದ್ದ. ನಾನು ಸ್ವಲ್ಪ ದೀಪನ ಮೇಲಕ್ಕೆ ಹೇಳಿದೆ. ನೀಟಾಗಿ ಅಮ್ಮ ನಾನು ಅಂಟಿಸ್ತೀನಿ ನೋಡು ಹಿಂಗೇನೆ ಯಾಕೆ ಅಂಟ್ತಾ ಇಲ್ಲ ಅಂತೆಲ್ಲ ಕೇಳ್ತಾ ಇದ್ದ. ನೀಟಾಗಿ ದೀಪ ಕೆಳಗಡೆ ಹೋಗಿತ್ತು, ಬತ್ತಿ ಆ ಬತ್ತಿನ ಲೈಟಾಗಿ ಮೇಲಕ್ಕೆ ಹೇಳಿಕೊಟ್ಟೆ. ಅವನು ಅಂಟಿಸ್ತಾ ಇದ್ದಾನೆ. ಮಕ್ಕಳು ಇದನ್ನೆಲ್ಲ ಮಾಡೋದ್ರಲ್ಲಿ ಎಷ್ಟು ಖುಷಿ ಪಡ್ತಾರೆ ಅಂತ ಅಂದರೆ ತುಂಬ ಖುಷಿ ಪಡ್ತಾರೆ. ಖುಷಿನೇ ಆಗೋಯ್ತು ಅವನಿಗಂತೂ, ಅಂಟ್ಲೇ ಇಲ್ಲ. ಈಗ ಇದನ್ನೆಲ್ಲ ಓಪನ್ ಮಾಡಿ ನೀಟಾಗಿ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನೀಟಾಗಿ ಒಂದೊಂದೇ ಜೋಡಿಸಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿದೆ ಕಾರ್ಡು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ನನ್ನ ಕೈಲಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಒಂದೊಂದೇ ಜೋಡಿಸಿ ಅಷ್ಟೇ, ಲೆಂತ್ ಅಷ್ಟೇ ಇದೆ. ಚೆನ್ನಾಗಿದೆ, ಇಟ್ಟು ಫೋಟೋಶೂಟ್ ಮಾಡ್ಬೋದು. ತುಂಬ ಗಟ್ಟಿಯಾಗಿದೆ, ಏನು ಇದು ಕಟ್ಟಿಗೆಲ್ಲ ಆಗೋದು ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿದೆ, ನೀವು ತಗೋಬೋದು. ಈ ಕಾರ್ಡ್ಸ್ನ ತಗೋಬೋದು, ಚೆನ್ನಾಗಿದೆ. ಆ್ಯಂಡ್ ಇದು 1 to 12ವರೆಗೂ ಇದೆ. ತುಂಬ ಚೆನ್ನಾಗಿದೆ. ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಸ್ವಲ್ಪನೇ ಕ್ಲಿಪ್ಸ್ ತಗೊಂಡಿದ್ದೀನಿ, ತುಂಬ ಲಾಂಗಾಗಿ ಮಾಡೋದಕ್ಕಾಗಿರಲಿಲ್ಲ. ಬಿಕಾಸ್ ಪಾಪು ಬೇರೆ ಇದ್ಲು, ಅವಳನ್ನ ಎತ್ಕೊಂಡೆಲ್ಲ ಇರಬೇಕಾಗಿತ್ತು. ಅಲ್ಲಿ ನೀಟಾಗಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆಗ್ತಾ ಇರಲಿಲ್ಲ.
ಅಮ್ಮ ನಾನು ಅಜ್ಜಿ ಇದ್ವಿ. ಆದರೂ ಅವ್ರಿಗೆಲ್ಲ ಅಷ್ಟೊಂದು ಐಡಿಯಾ ಇರೋದಿಲ್ವಲ್ಲ, ಫೋನ್ ಇಟ್ಕೊಂಡೆಲ್ಲ ವಿಡಿಯೋ ಮಾಡೋದು ಎಲ್ಲ ಬರೋದಿಲ್ವಲ್ಲ. ಹಂಗಾಗಿ ನಾನೇ ಸ್ವಲ್ಪ ಕ್ಲಿಪ್ಸ್ನ ತಕ್ಕೊಂಡೆ. ಆ್ಯಂಡ್ ನಾನು ಆ ಮೈಲ್ ಸ್ಟೋನ್ ಕಾರ್ಡ್ಸ್ನ ಬುಕ್ ಮಾಡಿದ್ನಲ್ಲ, ಅದು ತುಂಬಾ ಚೆನ್ನಾಗಿದೆ. ಸೊ ತೊಗೋಬೋದು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಮಂತ್ಲಿ ಫೋಟೋಶೂಟ್ ಮಾಡ್ತೀನಲ್ಲ ನನ್ನ ಮಗಳಿಗೆ, ಅವಳ ಪಕ್ಕ ಇಟ್ಟು ಇದನ್ನು ಶೂಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗ್ತೀನಿ. ಬಾಯ್.